ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ SSC ಇಂದ ಮತ್ತೊಂದು ರಿಕ್ರೂಟ್ಮೆಂಟ್ನ ರಿಲೀಸನ್ನು ಮಾಡಿದ್ದಾರೆ. ಆ ಒಂದು ಹುದ್ದೆ ಹೆಸರು ಸಬ್ ಇನ್ಸ್ಪೆಕ್ಟರ್ ಇನ್ ಡೆಲ್ಲಿ ಪೊಲೀಸ್ ಸೆಂಟ್ರಲ್ ಮತ್ತು ಪೊಲೀಸ್ ಫೋರ್ಸಸ್ ಎಕ್ಸಾಮಿನೇಷನ್ 2024. ಈ ಒಂದು ನೇಮಕಾಂತಿ ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಇಲ್ಲಿ ನೇಮಕಾಂತಿಯನ್ನು ಮಾಡಿರ್ತಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂತೆ ನಿಮಗೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು, ಟೋಟಲ್ ಆಗಿ ಎಷ್ಟು ವೇಕೆನ್ಸಿಯನ್ನು ಇಲ್ಲಿ ರಿಲೀಸನ್ನು ಮಾಡಿದಾರಂತ ಸಂಪೂರ್ಣ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇಲ್ಲಿ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ತಿಳ್ಕೊಳ್ಬೋದು. ಮತ್ತು ಮುಂಬರುವ ಎಲ್ಲ ನೇಮಕಾಂತಿಗೆ ಸಂಬಂಧಪಟ್ಟಂತೆ PDF ನೋಟ್ಸ್ ಮತ್ತು ಎಲ್ಲ ರೀತಿಯ ಒಂದು ಅಪ್ಲಿಕೇಶನ್ನ ವಿಡಿಯೋಸಲ್ಲಿ ಬರ್ತಾ ಇರ್ತವೆ. ನೋಡಿ, ಈ ಏನೇನು ಕರೆದಿದ್ದಾರೆ SSC ಡೆಲ್ಲಿ ಪೊಲೀಸ್, ಈ ಪೊಲೀಸ್ಗೆ ಸಂಬಂಧಪಟ್ಟಂತೆ ನಾವು ಈಗ ಡೀಟೇಲ್ಸನ್ನು ನೋಡ್ಕೋತಾ ಹೋಗೋಣ. ಮೊದಲನೇದಾಗಿ ಡೇಟ್ ಫಾರ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್. ಈಗಾಗಲೇ ಒಂದು ಅಪ್ಲಿಕೇಶನ್ ಈಗ ಇಲ್ಲಿ ಸ್ಟಾರ್ಟ್ ಆಗಿದೆ. 4/3/2024ರಿಂದ 28/3/2024 ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಕೊನೆಯ ದಿನಾಂಕ 28/3/2024 ಒಂದು ಕೊನೆಯ ದಿನಾಂಕ ಆಗಿರುತ್ತೆ. ಮತ್ತು ಆನ್ಲೈನ್ ಪೇಮೆಂಟ್ ಮಾಡೋದು 29/3/2024. ಮತ್ತು ನಿಮಗೆ ಏನಾದರೂ ಕರೆಕ್ಷನ್ಸ್ ಬೇಕಂದರೆ, ಏನಾದರೂ ಅಪ್ಲಿಕೇಶನಲ್ಲಿ ನೀವು ರಾಂಗ್ ಅಂದರೆ ತಪ್ಪು ಹಾಕಿದರೆ ನೀವು ಇಲ್ಲಿ ಕರೆಕ್ಷನ್ನ ಮಾಡ್ಕೊಳ್ಬೋದು. 30/3/2024ರಿಂದ 31/3/2024 2 ದಿನದ ಕಾಲಾವಕಾಶದಲ್ಲಿ ನೀವು ಕರೆಕ್ಷನ್ನ ಮಾಡ್ಕೊಳ್ಬೋದು. ಈ ಒಂದು ಹುದ್ದೆಗೆ ಶೆಡ್ಯೂಲ್ನ ಮಾಡಿದ್ದಾರೆ, ಅಂದರೆ ಎಕ್ಸಾಮಿನೇಷನ್ ಶೆಡ್ಯೂಲು 9/10/13 ಮೇ 2024 ಈ ಎಕ್ಸಾಮಿನೇಷನ್ ಒಂದು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ನ ಇಲ್ಲಿ ನಡೆಸಲಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟು ಈ ಒಂದು 2 ಇಲ್ಲಿ ಹುದ್ದೆ ಆಗಿರುತ್ತವೆ. ಒಂದು ಸಬ್ ಇನ್ಸ್ಪೆಕ್ಟರ್ GD ಇನ್ CFES ಒಳಗೆ ಮತ್ತು ಒಂದು ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಮೇಲ್ ಆ್ಯಂಡ್ ಫಿಮೇಲ್ ಇನ್ ಡೆಲ್ಲಿ ಪೊಲೀಸ್ 2 ಹುದ್ದೆ ಆಗಿರ್ತವೆ. ಈ 2 ಹುದ್ದೆ ಒಂದೇ ಒಂದು ಸ್ಯಾಲ್ರಿ ಇರುತ್ತೆ. ನೋಡಿ, 35,400 ಬೇಸಿಕ್ಕಿಂದ 1,12,000ವರೆಗೆ ಇರುತ್ತೆ. ಇದು 35,400 ಬೇಸಿಕ್ಕಿಂದ 1,12,400ವರೆಗೆ ಈ 2 ಹುದ್ದೆಗೆ ಇಲ್ಲಿ ಒಂದು ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ನೋಡಿ, ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಇದ್ದಾವೆ ಅಂತ ನಾವೀಗ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಿಮಗೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಇನ್ ಡೆಲ್ಲಿ ಪೊಲೀಸ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಟೋಟಲ್ ಆಗಿ ಈ ಒಂದು ಹುದ್ದೆ ಎಕ್ಸಿಕ್ಯೂಟಿವ್ ಹುದ್ದೆ ನಿಮಗೆ 125 ಹುದ್ದೆಗಳಿದ್ದಾವೆ. ಅದು ರಿಸರ್ವೇಷನ್ ಮೂಲಕ ಇಲ್ಲಿ ಹಂಚಿಕೆ ಮಾಡಿದ್ದಾರೆ, ಅದು ಕ್ಯಾಟಗರಿ ವೈಸ್. ಮತ್ತು ಫಿಮೇಲ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಪೊಲೀಸ್ ಇದ್ದಾವೆ. ಟೋಟಲ್ ಆಗಿ 61 ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಸಬ್ ಇನ್ಸ್ಪೆಕ್ಟರ್ GD ಇನ್ CAPFS ಒಳಗೆ ನಿಮಗೆ ಟೋಟಲ್ ಆಗಿ 4,001 ಹುದ್ದೆಗಳನ್ನು ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ. ನೋಡಿ, ನೀವು ಇಲ್ಲಿದು ಒಂದು SSC GD ಒಳಗಿನ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಿರುತ್ತೆ. ಇಲ್ಲಿ SSB, ITBP, CRPF, CSF, BSF ಈ ರೀತಿಯಾಗಿ ನೇಮಕಾಂತಿಯನ್ನು ರಿಲೀಸನ್ನು ಮಾಡಿರ್ತಾರೆ. ಅದು ಒಂದು ಕ್ಯಾಟಗರಿ ವೈಸ್ ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆಯನ್ನು ಇಲ್ಲಿ ಮಾಡಿರ್ತಾರೆ. ಈ ರೀತಿಯಾಗಿ ಇಲ್ಲಿ ನಾವು ಒಂದು ಸೀಟ್ಗಳನ್ನು ನೋಡ್ಕೊಳ್ಬೋದು. ಇದಾದ ತಕ್ಷಣ ಏಜ್ ಲಿಮಿಟ್ ಯಾವ ರೀತಿಯಾಗಿದೆ ನೋಡ್ಕೊಳ್ಳೋಣ. ನಿಮಗೆ ಕನಿಷ್ಠವಾಗಿ 18 ವಯಸ್ಸಿನ ಮೇಲೆ ಇರಬೇಕಾಗುತ್ತೆ. ಗರಿಷ್ಠ ವಯೋಮಿತಿ ಯಾವ ರೀತಿಯಾಗಿರ್ಬೇಕಂದ್ರೆ, ಇಲ್ಲಿ ಗರಿಷ್ಠ ವಯೋಮಿತಿ ಅವರು ನೀಡಿದ್ದಾರೆ. ನೋಡಿ, ನಿಮಗೆ ಕನಿಷ್ಠ ನಿಮಗೆ 20ರಿಂದ 25 ಇಯರ್ಸ್ನೊಳಗೆ ಏಜ್ನೊಳಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಈ ಡೇಟಿಂದ ಈ ಡೇಟ್ನ ಒಳಗೆ ನೀವು ಒಂದು ಡೇಟ್ ಆಫ್ ಬರ್ತ್ ಇತ್ತಂದರೆ ನೀವು ಈ ಡೇಟಿಂದ ಈ ಡೇಟ್ ಆಫ್ ಬರ್ತ್ ಒಳಗೆ ಐತೆ ಅಂದರೆ ನೀವು ಎಲಿಜಿಬಲನ್ನು ಹೊಂದಿರ್ತಾರೆ. ಒಟ್ಟು ನಿಮಗೆ 20 ಏಜ್ ಆಗಿರಬೇಕು. 25 ಏಜ್ ಒಳಗೆ ನೀವು ಒಂದು ಏಜ್ ಆಗಿದ್ದರೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ನಿಮಗೆ ಏಜ್ ರಿಲ್ಯಾಕ್ಷನ್ಸ್ ಬೇಕಂದರೆ ಏಜ್ ರಿಲ್ಯಾಕ್ಷನನ್ನು ತೊಗೊಳ್ಬೋದು. ಅದಕ್ಕೆ ಒಂದು ಸಂಬಂಧಪಟ್ಟಂಗೆ ನಿಮಗೆ ಕ್ಯಾಟಗರಿ ವೈಸಲ್ಲಿ ಏಜ್ ರಿಲ್ಯಾಕ್ಷನನ್ನು ನೀಡ್ತಾರೆ. ನಿಮಗೆ ಏನಾದರೂ ಏಜ್ ರಿಲ್ಯಾಕ್ಷನ್ ಬೇಕಂದರೆ ಏಜ್ ರಿಲ್ಯಾಕ್ಷನ್ನ ತೊಗೊಳ್ಬೋದು. ಇದಾದ ನಂತರ ನೋಡ್ಕೊಳ್ಳೋಣ. ಇಲ್ಲಿ ಎಜುಕೇಷನ್ ಒಂದು ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ ಅಂದರೆ, ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ಆಲ್ ಪೋಸ್ಟ್ ಇನ್ ಬ್ಯಾಚುಲರ್ಸ್ ಡಿಗ್ರಿ ಫಾರ್ಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ಇಕ್ವಲೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವು ಯಾವುದೇ ಒಂದು ಪದವಿಯಲ್ಲಿ ಡಿಗ್ರಿ ಅಂದರೆ ಕಂಪ್ಲೀಟನ್ನು ಮಾಡಿದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ಒಂದು ಪದವಿ ಆಗಿರಲಿ, ನೀವು ಇದಕ್ಕೆ ಕಂಪ್ಲೀಟನ್ನು ಮಾಡಿದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಾದ ತಕ್ಷಣ ಮತ್ತು ಇಲ್ಲಿ ಇಂಪಾರ್ಟೆಂಟ್ ಏನಿದೆ ನೋಡ್ಕೊಳ್ಳೋಣ. ನೋಡಿ, ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಫೀ ಯಾವ ರೀತಿಯಾಗಿದೆ ಅಂದರೆ, ಎಲ್ಲ ಒಂದು GM OBC ಕ್ಯಾಂಡಿಡೇಟ್ಗಳಿಗೆ 100 ರೂಪೀಸ್ ಇರುತ್ತೆ. ST SC ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಒಂದು ಪರೀಕ್ಷೆ ಶುಲ್ಕ ಇರೋದಿಲ್ಲ. ಇಲ್ಲಿ ಒಂದು ಫೀಸ್ನಲ್ಲಿ ಎಕ್ಸ್ಪೆಕ್ಟೆಡ್ ಮಾಡಿರ್ತಾರೆ. ಇಲ್ಲಿ ಯಾವುದೇ ರೀತಿ ಇಲ್ಲಿ SC ST ಎಕ್ಸ್ ಸರ್ವಿಸ್ ಮ್ಯಾನ್ದವರು ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಈ ರೀತಿಯಾಗಿ ಒಂದು ಪೇಮೆಂಟ್ ಇದು ಇರುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ನಾವು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬರ್ತವೆ ಅಂತ ಈಗಾಗಲೇ
ಸಾಕಷ್ಟು ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನೀವು ನೋಡಿರ್ಬೋದು. ನಮ್ಮದು ಕರ್ನಾಟಕ ಕೆಳ ರೀಸನ್ದಲ್ಲಿ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಈ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಆಗಿರ್ತವೆ. ಇದನ್ನು 3 ಪ್ರಿಫರೆನ್ಸ್ ಜೊತೆಗೆ ನೀವು ಅಲ್ಲಿ ಅಪ್ಲಿಕೇಶನ್ದಲ್ಲಿ ಆ್ಯಡನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿರುತ್ತೆ. ಮತ್ತು ಎಕ್ಸಾಮಿನೇಷನ್ ಡೀಟೇಲ್ಸ್ ಅಂದರೆ ಯಾವ ರೀತಿಯಾಗಿ ಇಲ್ಲಿ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇರುತ್ತೆ ಅಂತ ನೋಡ್ಕೊಳ್ಬೋದು. ನಿಮಗೆ ಇಲ್ಲಿ ಪೇಪರ್ 1 ಪೇಪರ್ 2 ಎರಡು ಎಕ್ಸಾಮಿನೇಷನ್ ಇರುತ್ತೆ. ಮೊದಲನೇದಾಗಿ ನಿಮಗೆ 200 ಮಾರ್ಕ್ಸಿಂದ ಇರುತ್ತೆ. 50 ಇಂಟೆಲಿಜೆಂಟ್ ಜನರಲ್ ರೀಸನಿಂಗ್ ಇರುತ್ತೆ, ಮತ್ತು ಜನರಲ್ ಅವೇರ್ನೆಸ್ 50 ಮಾರ್ಕ್ಸ್, ಮತ್ತು ಆಪ್ಟಿಟ್ಯೂಡ್ 50, ಮತ್ತು ಇಂಗ್ಲೀಷ್ ಕಂಪ್ರಿಸನ್ಸ್ 50 ಕ್ವಶನ್ಸ್ 50 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ ನಿಮಗೆ ಮೊದಲೇ ಟೈರ್ 1 200 ಮಾರ್ಕ್ಸ್ ಇರುತ್ತೆ. ಇದ್ರ ಕಟ್ ಆಫ್ ಆಧಾರದ ಮೇಲೆ ನಿಮಗೆ ಪೇಪರ್ 2 ಇಲ್ಲಿ ನಡೆಸಲಾಗುತ್ತೆ. ಈ ರೀತಿಯಾಗಿ ಮತ್ತು ನೆಗೆಟಿವ್ ಮಾರ್ಕಿಂಗ್ ಇದೆ ಈ ಹುದ್ದೆಗೆ. ಈ ರೀತಿಯಾಗಿ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಇದಾದ ತಕ್ಷಣ ಫಿಸಿಕಲ್ ಜೊತೆಗೆ ನಿಮಗೆ ನೋಡ್ಕೊಳ್ಳೋಣ. ಫಿಸಿಕಲ್ ಯಾವ ರೀತಿಯಾಗಿದೆ ಅಂದರೆ, ಈ ಫಿಸಿಕಲ್ಲು ನಿಮಗೆ ಆಲ್ ಮೇಲ್ ಕ್ಯಾಂಡಿಡೇಟ್ ಆಲ್ ಒಂದು OBC GM ಕೆಟಗರಿಗೆ 170 ಹೈಟ್ ಇರಬೇಕಾಗುತ್ತೆ. 80 ಚೆಸ್ಟು, 85 ಎಕ್ಸ್ಪೆಕ್ಟೆಡ್ ಆಗಿರಬೇಕಾಗತ್ತೆ. SC ಮತ್ತು OBC GM ಎಲ್ಲರಿಗೂ ಇದು ಒಂದು ಅನ್ವಯವಾಗುತ್ತೆ. ಆದರೆ ST ಕ್ಯಾಂಡಿಡೇಟ್ಗೆ ಮಾತ್ರ ಇಲ್ಲಿ ಒಂದು ರಿಸರ್ವೇಷನ್ ಇಲ್ಲಿ ಸಿಕ್ಕಿರುತ್ತೆ. ಏನಂದರೆ ಹೈಟು 162.5 ಇರಬೇಕು, 77 ಚೆಸ್ಟು, ಒಂದು ಎಕ್ಸ್ಪೆಂಡ್ ಮಾಡಿದರೆ 82 ಆಗಿರಬೇಕು. ಈ ರೀತಿಯಾಗಿ ಒಂದು ST ಕೆಟಗರಿಗೆ ಮಾತ್ರ ಇಲ್ಲಿ ರಿಸರ್ವೇಷನ್ ನೀಡಿರ್ತಾರೆ. ಇದಾದ ತಕ್ಷಣ ನೆಕ್ಸ್ಟ್ ಪರ್ಸನಲ್ ಮೆಡಿಕಲ್ ಆಗ ಇಲ್ಲಿ ಫೈನಲ್ ಮೆರಿಟ್ ಲಿಸ್ಟ್ನ ಅವರು ಬಿಡುಗಡೆ ಮಾಡಲಾಗುತ್ತೆ. ಈ ರೀತಿಯಾಗಿ SSCಯಲ್ಲಿ ಕರೆದಿರುವ ಸಬ್ ಇನ್ಸ್ಪೆಕ್ಟರ್ ಎಕ್ಸಿಕ್ಯೂಟಿವ್ ಈ ನೇಮಕಾತಿ ಆಗಿದೆ. ಇದು ಒಂದು PSI ಲೆವೆಲ್ ಅಂತ ನಾವು ಹೇಳ್ಕೊಳ್ಬೋದು. ಈ ಒಂದು ನೇಮಕಾತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಇನ್ನಿತರ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಅಲ್ಲಿ ಜಾಯ್ನ್ ಆಗಿ ಈ PDF ಸೆಂಡ್ ಮಾಡಿರ್ತೀನಿ. ಅಲ್ಲಿ ಕ್ಲಿಯರ್ ಆಗಿ ನೀವು ಓದ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.